ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಳ್ಳೆ ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಇಲ್ಲಿ ನಾನು 1 ಲೀಟರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಮೆಹಂದಿ ಸೊಪ್ಪು, 1 ಹಿಡಿ ಕರಿಬೇವಿನ ಸೊಪ್ಪು, ಹಾಗೆ 1 ಹಿಡಿ ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳ, ಇದ್ರ ಜೊತೆಗೆ ಮೆಂತ್ಯ 50 ಗ್ರಾಮ್, ಸಾಸಿವೆ 50 ಗ್ರಾಮ್, ಈರುಳ್ಳಿ ಬೀಜ 1 ಸ್ಪೂನ್ ಅಷ್ಟು ಸಾಕು, ಮತ್ತು 2 ಇಲ್ಲ 1 ಈರುಳ್ಳಿ, ಅಗಸೆ ಬೀಜ ಸ್ವಲ್ಪ, ಒಂದು 10 ರಿಂದ 15 ಲವಂಗ. ಈಗ ಫಸ್ಟ್ ಏನು ಮಾಡಬೇಕು ಅಂದರೆ ಕರಿಬೇವಿನ ಸೊಪ್ಪು ಹಾಗೆ ಮೆಹಂದಿ ಸೊಪ್ಪನ್ನು ನಾವು ಮಿಕ್ಸಿಗೆ ದಪ್ಪ ದಪ್ಪ ರುಬ್ಕೊಳ್ಬೇಕು, ತರಿಯಾಗಿ ರುಬ್ಕೋಬೇಕು. ಫುಲ್ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬಾರ್ದು. ಇದನ್ನು ನೋಡಿ, ಈ ರೀತಿ ಆದರೆ ಸಾಕು. ಈಗ ಫಸ್ಟಿಗೆ ನಾವು ಹರಳೆಣ್ಣೆನ ಒಂದು ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡೋಣ. ಯಾಕಂದರೆ ಹರಳೆಣ್ಣೆ ಸ್ವಲ್ಪ ಮಂದ ಇರುತ್ತಲ್ವಾ, ಸೊ ಇದನ್ನು ಫಸ್ಟ್ ಬಿಸಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆದಾಗ ಮೆಂತ್ಯನ ಕೂಡ ಹಾಕಬೇಕು. ಮೆಂತ್ಯನೂ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಲೇನೆ. ನೋಡಿ ಯಾವ ರೀತಿ ಆಗ್ತಿದೆ ಅಂತ. ಇದಾದಮೇಲೆ ಲವಂಗನ ಹಾಕಬೇಕು. ಲವಂಗ ಆದಮೇಲೆ ಅಗಸೆ ಬೀಜ, ನಿಮಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಇದು ಅಗಸೆ ಸೊಪ್ಪು ಬರುತ್ತಲ್ವ, ಅದರಲ್ಲೇ ಇರುವಂಥ ಬೀಜ ಇದು. ಇದಾದಮೇಲೆ ಈರುಳ್ಳಿ ಬೀಜ. ಈರುಳ್ಳಿ ಜಾಸ್ತಿ ಆಗೋದ್ರಿಂದ ತುಂಬ ಸ್ಮೆಲ್ ಬರುತ್ತೆ. ಸೊ ಅದ್ರ ಬದಲು ಈರುಳ್ಳಿ ಬೀಜ ನಿಮ್ಮ ಹತ್ರ ಸಿಗಲಿಲ್ಲ ಅಂತ ಹೇಳಿದ್ರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಹತ್ರ ಈರುಳ್ಳಿ ಬೀಜ ಇದ್ದಿದ್ದರಿಂದ ಈರುಳ್ಳಿ ಬೀಜ ಮತ್ತು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿರೋವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ದಾಸವಾಳ ಮತ್ತು ಕರಿಬೇವಿನ ಸೊಪ್ಪನ್ನು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ವಿ. ನಾವು ಗ್ರೈಂಡ್ ಮಾಡ್ಕೊಂಡಿರೋ ಕೂಡ ಹಾಕ್ಬೋದು, ಬಟ್ ಅದು ಟೈಮ್ ತೊಗೊಳುತ್ತೆ. ಜೊತೆಗೆ ಅಷ್ಟು ಚೆನ್ನಾಗಿ ಅದರಲ್ಲಿರುವಂಥ ಕಂಟೆಂಟ್ ಎಲ್ಲ ಇದಕ್ಕೆ ಬರೋದಿಲ್ಲ. ಸೊ ನಾವು ರುಬ್ಬು ಹಾಕೋದ್ರಿಂದ ಬೇಗನೂ ಫ್ರೈ ಆಗುತ್ತೆ, ಅದರಲ್ಲಿರುವಂಥ ಕಂಟೆಂಟ್ ಬೇಗ ಕೂಡ ಆಯಿಲ್ಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದರದ್ದೆಲ್ಲ ಕಲರ್ ಚೇಂಜ್ ಆಗಬೇಕು. ಆಗ್ಲೇ ಅದರಲ್ಲಿ ಏನೇನು ಇರುತ್ತೋ ಅದೆಲ್ಲ ಕಂಟೆಂಟ್ ಇದರೊಳಗಡೆಗೆ ಬರೋದು. ನೋಡ್ತಾ ಇದ್ದೀರಲ್ವ ಕಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ. ಈಗ ಆಲ್ಮೋಸ್ಟ್ ಎಲ್ರಿಗೂ ಏರ್ ಲಾಸ್ದೇ ಪ್ರಾಬ್ಲಮ್ ಆಗಿದೆ. ಸೊ ಫುಲ್ಲು ಹೋಗೋದಕ್ಕಿಂತ ಒಂದು ಸ್ವಲ್ಪ ಏರ್ ಫಾಲ್ ಕಂಟ್ರೋಲ್ ಮಾಡ್ಕೊಳೋದು ಒಳ್ಳೆಯದಲ್ವ. ಮತ್ತು ಔಟ್ಸೈಡ್ ತುಂಬ ಆಯಿಲ್ ಸಿಗುತ್ತೆ, ಬಟ್ ಕೆಮಿಕಲ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದ್ರ ಬದಲು ನಾವೇ ಮನೇಲಿ ಈ ರೀತಿ ಮಾಡ್ಕೊಳೋದ್ರಿಂದ ಏರ್ ಫಾಲು ಕಂಟ್ರೋಲ್ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಇದ್ರ ಜೊತೆಗೆ ನೀವು ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ರು ಕೂಡ ತುಂಬ ಒಳ್ಳೆಯದು. ನನಗೆ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಬಾದಾಮ್ ಆಯಿಲ್ ಹಾಕೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಬೇಕು. ಈಗ ನಾವಿಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹರಳೆಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಲೀಟರ್ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಸೇರಿಸಿ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಾಯೋದಕ್ಕೆ ಸ್ಟಾರ್ಟ್ ಆದಾಗ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ನಾವೇನೇನು ಹಾಕಿದ್ದೀವೋ ಅದೆಲ್ಲ ಇಷ್ಟು ಕಲರ್ ಬರೋವರೆಗೂ ನೀವು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಬಂದಿದೆ ಅಂದಾಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಫುಲ್ ಆಗಿದೆ ಅಂತ ಹೇಳಿದಾಗ ನೊರೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ ಎಣ್ಣೆ. ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಎಣ್ಣೆ ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಟಾದ್ಮೇಲೆ ನಾವು ಇದನ್ನು ಸೋಸ್ಕೊಂಡು ಒಂದು ಬಾಟಲ್ಗೆ ಹಾಕ್ಕೊಂಡ್ರೆ ನಮ್ಮದು ಏರ್ ಫಾಲ್ ಕಂಟ್ರೋಲ್ ಹೇರ್ ಆಯಿಲ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ವ, ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ನಾವಿಲ್ಲಿ ಆಲ್ಮೋಸ್ಟ್ 1 ಲೀಟರ್ ಅಷ್ಟು ಎಣ್ಣೆ ಹಾಕಿದ್ದು ಕೊಬ್ಬರಿ ಎಣ್ಣೆ, 1/2 ಲೀಟರ್ ಹರಳೆಣ್ಣೆ ಹಾಕಿದ್ದು. ಈಗ ಇದು ನಮಗೆ 1 ಲೀಟರ್ ಅಷ್ಟು ಆಯಿಲ್ ಸಿಕ್ಕಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕಲರು. ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವೇ ಮಾಡಿದ್ದೀವಿ ಅಂತ. ನೋಡಿ, ನಾವು 1 ಲೀಟರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ವಿ, 1/2 ಲೀಟರ್ ಹರಳೆಣ್ಣೆ ತೊಗೊಂಡಿದ್ವಿ. ಎರಡೂ ಚೆನ್ನಾಗಿ ಕಾಯಿಸಿದ್ಮೇಲೆ
1 ಲೀಟರ್ ಆಗಿದೆ ಅಷ್ಟೇ. ಏನಂದರೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವು ಅದರಲ್ಲಿ ಇರೋವಂಥ ಕಂಟೆಂಟ್ ಎಲ್ಲ ಇದರೊಳಗಡೆ ಇರುತ್ತೆ ಈಗ ನಾವು. ಸೊ ಇದು ಆ್ಯಕ್ಚುಲಿಂದ 100% ಅಲ್ಲ ಅಂದರೆ 80% ಆದರೂ ರಿಸಲ್ಟ್ ಇದ್ದೇ ಇರುತ್ತೆ. ಒಂದ್ಸಲಿ ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.